ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಶಿವರಾತ್ರಿ ಇನ್ನೇನು ಹತ್ರದಲ್ಲೇ ಇದೆ. ನೆನ್ನೆ ಹೇಳಿದೆ ಸಂಪೂರ್ಣವಾಗಿ ಮಾಹಿತಿನ ಯಾವ ರೀತಿ ರೆಮಿಡಿ ಶಿವರಾತ್ರಿ ದಿನ ಮಾಡ್ಕೊಂಡ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅಂತ ಹೇಳಿ. ಎಸ್, ಶಿವರಾತ್ರಿ ಮುಖ್ಯವಾಗಿ ಶಿವನ ಹತ್ರ ನೀವು ಏನೇ ಬೇಡಿಕೆಗಳನ್ನ ಇಟ್ಕೊಂಡ್ರು ಈ ವಿಷ್ಣು ಸ್ವಲ್ಪ ಯೋಚನೆ ಮಾಡಿ ಕೊಡ್ತಾನೆ. ಬಟ್ ಆದ್ರೆ ಶಿವ ಏನು ಅಂತ ಹೇಳಿದ್ರೆ ನೀವು ಕೇಳಿದ್ದನ್ನ ತಕ್ಷಣಕ್ಕೆ ಈಡೇರಿಸ್ಬಿಡ್ತಾನೆ. ಎಸ್, ಅದು ನೀವು ಕೂಡ ಅದೇ ರೀತಿ ಕ್ರಮಬದ್ಧವಾಗಿ ಮಾಡ್ಕೊಂಡ್ರೆ ಓಕೆ. ಈ ವರ್ಷದ ಶಿವರಾತ್ರಿ ಏನಿದೆ ಫೆಬ್ರವರಿ 15ಕ್ಕಿದೆ. ಈ ದಿನ ನೀವು ದಾಳಿಂಬೆ ರಸ ಏನಾದ್ರು, ದಾಳಿಂಬೆ ಜ್ಯೂಸ್, ದಾಳಿಂಬೆ ರಸ, ದಾಳಿಂಬೆ ಇದ್ರದ ಅಭಿಷೇಕ ಏನಾದ್ರು ನೀವು ಶಿವನ ಲಿಂಗುಗೆ ಏನಾದ್ರು ಮಾಡಿದ್ರೆ, ನಿಮ್ಮ ಮನೆಯಲ್ಲಿ ಏನಾದ್ರು ಶಿವಲಿಂಗು ಇತ್ತು ಅಂದ್ರೆ ಓಕೆ, ಅಥವಾ ನಿಮ್ಮ ಊರಿನಲ್ಲಿ ಶಿವಲಿಂಗುಗೆ ನಿಮ್ಗೆ ಅರ್ಪಣೆ ಮಾಡೋದಕ್ಕೆ ಬಿಡ್ತಾರೆ ಅನ್ನೋದಾದ್ರೂ ಕೂಡ ನೀವು ದಾಳಿಂಬೆ ರಸನ ಮಾಡ್ಬೋದು, ಅಭಿಷೇಕಕ್ಕೆ ಕೊಡಬಹುದು. ಈ ದಾಳಿಂಬೆ ರಸ ಕೊಡೋದ್ರಿಂದ ಏನ್ ಯೂಸಸ್ ಅಂತ ಹೇಳಿದ್ರೆ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಏನಾದ್ರೂ ಬ್ಲಾಕೇಜಸ್ಗಳೇನಾದ್ರೂ ಇತ್ತು ಅಂತ ಹೇಳಿದ್ರೆ ಆ ದಾಳಿಂಬೆ ಹಣ್ಣಿನ ರಸನ ಕೊಡೋದ್ರಿಂದ ಹಣದ ಅವಕಾಶಗಳು, ಹಣದ ಆಪರ್ಚುನಿಟೀಸ್ಗಳು ನಿಮ್ಮ ಹತ್ರ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಮದುವೆ ವಿಚಾರದಲ್ಲಿ ಬಹಳಷ್ಟು ವಿಳಂಬ ಆಗ್ತಾ ಇರತ್ತೆ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಬಹಳಷ್ಟು ವರ್ಷಗಳಿಂದ ಪೂಜೆಗಳನ್ನ ಮಾಡಿರ್ತೀರಿ, ಹೋಮಗಳನ್ನ ಮಾಡಿರ್ತೀರಿ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿರ್ತೀರಿ, ಏನೆಲ್ಲ ಮಾಡಿರ್ತೀರಿ. ಬಟ್ ಆದ್ರೆ ಈಶ್ವರನ ದೇವಸ್ಥಾನ ಅಂದ್ರೆ ಈ ಶಿವರಾತ್ರಿ ಹಬ್ಬದ ದಿನ ನೀವೇನಾದ್ರೂ ಈ ರೆಮಿಡಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಮದುವೆ ವಿಚಾರವಾಗಿ ಏನಾದ್ರೂ ವಿಳಂಬ ಆಗ್ತಾ ಇದ್ರೆ ಅದು ಕೂಡ ಆಗತ್ತೆ ಅಂತಾನೆ ಹೇಳ್ಬೋದು. ಅದು ಯಾವ ವಿಚಾರ ಅಂತ ಹೇಳಿದ್ರೆ, ಶಿವರಾತ್ರಿ ದಿನ 2 ಗುಲಾಬಿ ಹಾಗೆ 1 ಹಾಲು, ಅಂದ್ರೆ ಒಂದು ಬಿಂದಿಗೆಯಲ್ಲಿ ಹಾಲು. ಆಬ್ವಿಯಸ್ಲಿ ನೀವು ಬಿಂದಿಗೆಯಲ್ಲಿ ಹಾಲು ತಗೊಂಡು ಹೋಗಿ ಕೊಟ್ಟು ಆ ಬಿಂದಿಗೆನ ಅರ್ಚಕರು ಮುಟ್ಟೋದು ಬಹಳಷ್ಟು ಡೌಟ್ ಇದೆ. ಅದಕ್ಕೆ ಹೇಳಿದ್ವಿ, ನಿಮ್ಮ ಊರುಗಳಲ್ಲಿ ಶಿವನ ಲಿಂಗುಗೆ ಏನಾದ್ರೂ ಹಾಕೋದಿದ್ರೆ ಬಹಳಷ್ಟು ಒಳ್ಳೇದು. ಶಿವಲಿಂಗುಗೆ ನೀವೇ ಹಾಕೋ ಅಂತದ್ದು ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಗಂಗಾಜಲ ಹಾಗೆ ಹಾಲನ್ನ ಮಿಕ್ಸ್ ಮಾಡಿ ಹಾಕ್ಬೇಕಾಗತ್ತೆ. ಬಟ್ ಆದರೆ 2 ಗುಲಾಬಿಗಳನ್ನ ನೀವು ಅರ್ಪಣೆ ಮಾಡ್ಬೇಕಾಗತ್ತೆ ಈಶ್ವರನ ಲಿಂಗುಗೆ. ಇಲ್ಲ ನನಗೆ ಅರ್ಪಣೆ ಮಾಡೋದಕ್ಕೆ ಬಿಡೋದೇ ಇಲ್ಲ, ನಾವು ಅರ್ಚಕರ ಕೈಯಲ್ಲಿ ಕೊಡ್ಬೇಕು ಅನ್ನೋದಾದ್ರೆ ನೀವು ಅರ್ಚಕರಿಗೆ ಹೇಳ್ಬಿಟ್ಟೆ ಕೊಡಿ. ಸಂಕಲ್ಪ ಮನೆಯಿಂದ ತಗೊಂಡು ಹೋಗುವಾಗ ಸಂಕಲ್ಪ ಇದೇ ಆಗಿರ್ಲಿ. ಬೇಗ ಆದಷ್ಟು ನಿಮ್ಮ ಬೇಡಿಕೆಗಳಿರುತ್ತಲ್ಲ, ನನ್ನ ಫ್ಯೂಚರ್ ವುಡ್ ಬಿ ಅಥವಾ ಫಿಯಾನ್ಸಿ ಇದೇ ರೀತಿ ಇರಬೇಕು ಅನ್ನುವಂತಹ ಕೋರಿಕೆಗಳು ಏನಿರುತ್ತಲ್ಲ, ಮನೆಯಲ್ಲೇ ಕೂತು ಆ ಗುಲಾಬಿನ ಹೂವನ್ನ ಹಿಡಿದು ಪ್ರಾರ್ಥನೆ ಮಾಡಿಕೊಂಡು ಆ ನಂತರದಲ್ಲಿ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಅರ್ಚಕರ ಕೈಯಲ್ಲಾದ್ರೂ ಕೊಡಬಹುದು. ಶಿವನ ಲಿಂಗುಗೆ ನೀವೇ ಹಾಕೋದಿದ್ರೆ ಅದು ತುಂಬಾನೇ ಉತ್ತಮ. ಜೊತೆಯಲ್ಲಿ 1 ಬಿಂದಿಗೆ ಹಾಲನ್ನು ಕೂಡ ಕೊಡಬೇಕಾಗತ್ತೆ. ಹಾಲು ಆಬ್ವಿಯಸ್ಲಿ ಬಿಂದಿಗೆ ಮುಟ್ಟಲ್ಲ ಅಂತ ಅನ್ಕೊಳ್ತೀನಿ ನಾನು. ನೀವು ಅರ್ಧ ಲೀಟರ್ ಹಾಲ್ ಪ್ಯಾಕೆಟ್ ಅಥವಾ 1 ಲೀಟರ್ ಹಾಲ್ ಪ್ಯಾಕೆಟ್ ಇದನ್ನ ನೀವು ಕೊಡ್ತಾ ಬರ್ಬೋದು. ಇದು ಮದುವೆ ವಿಳಂಬ ಆಗ್ತಾ ಇದ್ರೆ. ಸೊ ಇದು ಅವತ್ತು ಒಂದೇ ದಿನ ಮಾಡುವಂತದ್ದಲ್ಲ. ಯಾವತ್ತು ನೀವು ಶಿವರಾತ್ರಿ ದಿನ ನೀವು 2 ಗುಲಾಬಿ ಹಾಲು ಮತ್ತೆ ಒಳ್ಳೆಯ ನೀರು, ಪನ್ನೀರು ಅಥವಾ ಗುಲಾಬಿ ನೀರು ಕೊಟ್ರು ತುಂಬಾ ಒಳ್ಳೇದೆ. ಓಕೆ, ಇದನ್ನ ಯಾವತ್ತಿಂದ ಕೊಡ್ತಾ ಬರ್ತೀರಲ್ವಾ, ಅವತ್ತಿಂದ 5 ಸೋಮವಾರದವರೆಗೂ ಕೂಡ ಇದು ಕಡ್ಡಾಯವಾಗಿ ಮಾಡ್ಲೇಬೇಕಾಗತ್ತೆ. ಅಷ್ಟರೊಳಗಡೆ ನಿಮ್ಗೆ ನನ್ನ ನಂಬಿಕೆ ನೋಡಿ, ಅಷ್ಟರೊಳಗಡೆ ನಿಮ್ಗೆ ಪ್ರೊಫೈಲ್ಸ್ಗಳು ಬರ್ತಾ ಹೋಗುತ್ತೆ. ಬಟ್ ಆದರೂ ಕೂಡ ನೀವು ಕೊಡುವಂತದ್ದು ನಿಲ್ಸೋ ಹಾಗಿಲ್ಲ ಶಿವನ ದೇವಸ್ಥಾನಕ್ಕೆ, ಈಶ್ವರನ ಲಿಂಗುವಿಗೆ. ಇನ್ನು ನಮ್ಮ ಲೈಫಲ್ಲಿ ಗುಪ್ತ ಶತ್ರುಗಳು ಇದ್ದೇ ಇರ್ತಾರೆ. ಎಸ್, ಇದು ಕೂಡ ಈ ಶಿವರಾತ್ರಿ ದಿನ ರಿಮೂವ್ ಮಾಡ್ಕೊಳ್ಬಹುದು. ಹೇಗೆ? ನಮ್ಗೆ ಕಣ್ಣಿಗೆ ಕಾಣುವಂತಹ ಶತ್ರುಗಳು ಇರ್ತಾರೆ. ಬಟ್ ಕಣ್ಣಿಗೆ ಕಾಣುವ ಶತ್ರುಗಳು ಏನ್ ಮಾಡ್ತಾರೆ, ಏನ್ ಬಿಡ್ತಾರೆ, ಅಥವಾ ಜಲಸಿ ಮಾಡ್ತಾರೆ, ಅಥವಾ ಬೈತಾರೆ, ಜಗಳ ಆಡ್ತಾರೆ, ಅವ್ರಿಗೆ ನಾವು ಏನೋ ಒಂದು ಮಾಡ್ಬೋದು. ಬಟ್ ಆದರೆ ಗುಪ್ತ ಶತ್ರುಗಳು ಇದ್ದೇ ಇರ್ತಾರೆ, ಎಲ್ಲರ ಲೈಫಲ್ಲೂ ಇದ್ದೇ ಇರ್ತಾರೆ. ಜಲಸಿ ಪಡೋರು ಅಥವಾ ಇನ್ನೊಂದು ಇಂಥ ಜನಗಳು ಇದ್ದೇ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಮನುಷ್ಯರುಗಳು, ನೀವು ಕೂಡ ಮನುಷ್ಯಗಳೇ ಆಗಿರೋದ್ರಿಂದ ನಮ್ಮ ಜೀವನದಲ್ಲಿ, ನಮ್ಮ ವ್ಯವಹಾರಗಳಿಗೆ ಅಥವಾ ನಮ್ಮ ಲೈಫಿಗೆ, ನಮ್ಮ ಒಂದು ಬದುಕಿನ ಶೈಲಿಗೆ ಏನಾದ್ರೂ ಈ ಗುಪ್ತ ಶತ್ರುಗಳು ಪ್ರಾಬ್ಲಮ್ ಮಾಡ್ತಾ ಇದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಮನೆಯಿಂದಾನೆ ಎಳ್ಳೆಣ್ಣೆ ಹಿಂದಿನ ದಿನಾನೇ ತರಿಸಿಟ್ಕೊಂಡ್ರು ಓಕೆನಾ. ನೀವು ಅದನ್ನು ಕೂಡ ಇಟ್ಟು ನಿಮ್ಮ ಮಂದಿರದಲ್ಲಿ, ನಿಮ್ಮ ಪೂಜಾ ಮಂದಿರದಲ್ಲಿ ಇಟ್ಟು ಕೈಯಲ್ಲಿ ಹಿಡಿದು ಬೇಡ್ಕೊಳ್ಬೇಕಾಗತ್ತೆ. ಈ ರೀತಿ ನನ್ನ ಜೀವನದಲ್ಲಿ, ನನ್ನ ಜಾತಕದಲ್ಲಿ ಯಾವುದೇ ರೀತಿಯಾದಂತಹ ಗುಪ್ತ ಶತ್ರುಗಳು ಬರ್ದೇ ಇರೋ ಹಾಗಾಗ್ಲಿ ಅನ್ನುವಂಥದ್ದು ನೀವು ಬೇಡ್ಕೊಳ್ಬೇಕಾಗತ್ತೆ. ಸೊ ಇದನ್ನ ನೀವು ಅರ್ಪಣೆ ಮಾಡ್ಬೇಕಾಗತ್ತೆ ಈಶ್ವರನ ದೇವಸ್ಥಾನಕ್ಕೆ. ಶಿವನ ಲಿಂಗುವಿಗೆ ಎಳ್ಳೆಣ್ಣೆನ ನೀವು ಕೊಡ್ಬೇಕಾಗತ್ತೆ. ಸೊ ಇದೇನ್ ಮಾಡುತ್ತೆ, ನಮ್ಮ ಜಾತಕದಲ್ಲಿ ಗುಪ್ತ ಶತ್ರುಗಳೇನೇ ಇದ್ರು ಕೂಡ ಅದು ರಿಮೂವ್ ಆಗತ್ತೆ ಅಂತ ಹೇಳ್ಬೋದು.
ಸೊ ಇನ್ನು ನನ್ನ ಲೈಫಲ್ಲಿ ಬಹಳನೇ ದೊಡ್ಡ ಕನಸಿದೆ. ಆ ಕನಸನ್ನ ಈಡೇರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆ ತರ ನಾನು ಅನ್ಕೊಂಡಿದ್ದಂತ ಕನಸು ನನ್ನ ಜಾತಕದಲ್ಲೇ ಇಲ್ಲ. ನಾನು ಏನ್ ಮಾಡ್ಬೇಕು? ಬಟ್ ಆದ್ರೆ ಕನಸಿದೆ, ತುಂಬಾನೇ ಡ್ರೀಮ್ ಕಟ್ಟಿದಿರಿ, ತುಂಬಾನೇ ಅಫರ್ಮೇಷನ್ಸ್ ಗಳನ್ನ ಇಟ್ಕೊಂಡಿದಿರಿ, ತುಂಬಾನೇ ಮನಸ್ಸಿನಲ್ಲಿ ಬಹಳಷ್ಟು ಕೋರಿಕೆಗಳಿದೆ. ಆ ಕನಸನ್ನ ಈಡೇರೋದಕ್ಕೆ ದಾರಿನೂ ಇಲ್ಲ. ಬಟ್ ನಾನು ಕನಸು ಕಾಣೋದು ಬಿಡೋದಕ್ಕಾಗ್ತಾ ಇಲ್ಲ. ಆ ತರದೊಂದು ಆಸೆ ಈಡೇರುತ್ತಾ ಅಂತ ನಾನು ನೋಡೋದಕ್ಕೆ ಹೋದ್ರೆ ಅದು ನನ್ನ ಜಾತಕದಲ್ಲೂ ಇಲ್ಲ. ಸೊ ಇಂಥವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ನಾನು ಏನು ತೋರಿಸ್ತಾ ಇದ್ದೀನಲ್ಲ, ಈ ಅಕ್ಕಿ ಏನಿದೆಯಲ್ಲ ಸಂಪೂರ್ಣವಾಗಿ ಬಿಡಿ ಅಂದ್ರೆ ಮುರಿದಿರಬಾರ್ದು. ಕಟ್ಟಾಗಿರುವಂತದ್ದಾಗಿರ್ಬೋದು, ಆ ತರ ಮುರಿದಿರಬಾರ್ದು. ಈ ಅಕ್ಕಿ ಎಷ್ಟಿರ್ಬೇಕು ಅಂತ ಹೇಳಿದ್ರೆ, ಇಂದಿನ ದಿನಾನೇ ನೀವು ಎಣಿಸಿ ಇಟ್ಕೊಳ್ಳಿ. ಶಿವರಾತ್ರಿ ದಿನ ಏನ್ ಮಾಡ್ಬೇಕಾಗತ್ತೆ, 108 ಅಕ್ಕಿಯನ್ನ ತಗೊಳ್ಬೇಕಾಗತ್ತೆ. 108 ಅಕ್ಕಿಯನ್ನ ತಗೊಂಡು ನೀವೇನ್ ಮಾಡ್ಬೇಕು, ಒಂದು ಬಟ್ಲಿಂದ ಇನ್ನೊಂದು ಬಟ್ಲು ಇದೇ ರೀತಿ ಒಂದು ಬೌಲ್ನ ಇಟ್ಕೊಳ್ಬೇಕಾಗತ್ತೆ. ಇದು ನೀವು ಪಿಂಗಾಣಿದಾದ್ರೂ ಓಕೆನೆ, ಅಥವಾ ಗಾಜಿಂದಾದ್ರೂ ಓಕೆನೆ, ಅಥವಾ ಮಣ್ಣಿನ ದೀಪ ಆದ್ರೂ, ಮಣ್ಣಿಂದ ಬಟ್ಲಾದ್ರೂ ಓಕೆನಾ. ಸ್ಟೀಲ್ ಆ ಥರದ್ದೆಲ್ಲ ಬೇಡ. ಓಕೆ, ಪಂಚಲೋಹದ ಯಾವುದೇ ಇದ್ರೂ ಓಕೆನೆ. ಬಟ್ ಈ ಅಕ್ಕಿ ಮಾತ್ರ ಮುರಿದಿರಬಾರ್ದು. 108 ಅಕ್ಕಿಯನ್ನ ನೀವು ತಗೊಂಡು ನಿಮ್ಮ ಅಂಗೈನಲ್ಲಿ ಇಟ್ಕೊಂಡು, ನಿಮ್ಮ ಕೋರಿಕೆ ಏನಿದೆ, ಡ್ರೀಮ್ ಹೌಸಾ ಅಥವಾ ಒಡವೆನಾ, ಏನೋ ಒಂದು ಪರ್ಚೇಸ್ ಮಾಡ್ಬೇಕಾ, ಏನೇ ಒಂದು ಕೋರಿಕೆ ಇರಲಿ, 108 ಅಕ್ಕಿಯನ್ನ ಈ ಕೈಯಲ್ಲಿ ಇಟ್ಕೊಂಡು ನೀವು ಒಂದೊಂದೇ ಈ ಬೆರಳಲ್ಲಿ ಉಂಗ್ರದ ಬೆರಳಿನಲ್ಲಿ, ಓಕೆ, ಉಂಗ್ರದ ಬೆರಳಿನಲ್ಲಿ ನೀವು ತಗೊಂಡು ಒಂದು ಅಕ್ಕಿಯನ್ನ ತಗೊಂಡು ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಹೇಳ್ಕೊಂಡು, ನಂತರದಲ್ಲಿ ಓಂ ನಮಃ ಶಿವಾಯ ಅಂತ ಆದ್ರೂ ಆಯ್ತು, ಅಥವಾ ರುದ್ರ ಮಂತ್ರ, ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ ಹೇಳೋದು ಆಯ್ತು. ನಿಮ್ಮ ಮನಸ್ಸಿಗೆ ಯಾವ ರೀತಿ ಅನ್ಸುತ್ತೆ ಆ ರೀತಿ ನೀವೇನ್ ಮಾಡ್ಬೇಕಾಗತ್ತೆ, ಆ ಅಕ್ಕಿಯನ್ನ ಒಂದು ಕೈಯಿಂದ ಹಿಡಿದು ಇನ್ನೊಂದು ಬಟ್ಲಲ್ಲಿ ಹಾಕಿ ಆ ಬಟ್ಲನ್ನ ಇಟ್ಕೊಳ್ಬೇಕಾಗುತ್ತೆ. ಸಂಪೂರ್ಣವಾಗಿ 108 ಬಾರಿನೂ ಕೂಡ ಇದನ್ನೇ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಮರುದಿನ ಶಿವರಾತ್ರಿ ಆಗಿ ಮರುದಿನ ಇದನ್ನೇನ್ ಮಾಡ್ಬೇಕು ಅನ್ನೋದಾದ್ರೆ, ಇದನ್ನ ನೀವೇನ್ ಅಕ್ಕಿಯನ್ನ ಇಟ್ಕೊಂಡಿದ್ರಲ್ವಾ, ಒಂದು ಬಿಂದಿಗೆಯಲ್ಲಿ ನೀರನ್ನ ಹಾಕಿ ಅದನ್ನ ಈ ಅಕ್ಷತೆ ಏನಿತ್ತಲ್ಲ ಈ ಅಕ್ಷತೆನ ಹಾಕಿ ಶಿವನ ದೇವಸ್ಥಾನದಲ್ಲಿ ಶಿವನ ಲಿಂಗುವಿಗೆ ಬಿಡೋದಾದ್ರೆ ಶಿವನ ಲಿಂಗುವಿಗೆ ಅರ್ಪಣೆ ಮಾಡ್ಬೇಕಾಗತ್ತೆ. ಅಥವಾ ಇಲ್ಲ ಮೇಡಮ್ ನಾವು ಹಾಕೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳೋದಾದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಈ ಅಕ್ಷತೆನ ಶಿವನ ಮೈ ಮೇಲೆ ಹಾಕೋದಕ್ಕಂತೂ ಆಗೇ ಆಗತ್ತೆ. ಯಾರೇ ನೀವು ದರ್ಶನ ಮಾಡೋದಕ್ಕೆ ಹೋದ್ರೆ ಮೈ ಮೇಲೆ ನೀವು ಹಾಕ್ಬೋದು ಈ ಶಿವನ ಅಷ್ಟು ಅಕ್ಕಿಗಳನ್ನ ನೀವು ಅಲ್ಲಿ ಪ್ರೋಕ್ಷಣೆ ಮಾಡಿ ಬರ್ಬೋದು. ಸೊ ಇದು ಇವತ್ತಿನ ರೆಮಿಡಿ ಇರುತ್ತೆ. ಬಹಳಷ್ಟು ಯೂಸ್ಫುಲ್ ರೆಮಿಡೀಸ್ ಇದು. ತುಂಬಾನೇ ಬೇಗ ಫಲ ಸಿಗುವಂತ 7 ಚಕ್ರ ಬ್ರೇಸ್ಲೆಟ್ ಇತ್ತೀಚೆಗೆ ಬಿಟ್ಟೆ. ಬಹಳಷ್ಟು ಜನ, ಸಾವಿರಾರು ಜನ ಬುಕ್ ಮಾಡ್ಕೊಂಡು ತಗೊಂಡು ಆಲ್ರೆಡಿ ರೀಚ್ ಆಗಿದೆ ಅನ್ನೋರಾದ್ರೆ ಇವತ್ತು ಕೂಡ ಡಿಸ್ಪ್ಯಾಚ್ ಆಗ್ತಾನೆ ಇರುತ್ತೆ. ಓಕೆ, ಯಾರಿಗೆಲ್ಲ 7 ಚಕ್ರ ಬ್ರೇಸ್ಲೆಟ್ ದೊರಕಿದೆ, ಶಿವರಾತ್ರಿ ದಿನ ಕಡ್ಡಾಯವಾಗಿ ಅವತ್ತಿನ ದಿನ ನೈಟ್ ಬಿಚ್ಚೋದು ಬೇಡ. ಯಾಕೆಂತ ಹೇಳಿದ್ರೆ ಅವತ್ತು ರಾತ್ರಿ ಏನಿದೆಯಲ್ಲ ಒಂದು ಕಾಸ್ಮಿಕ್ ಎನರ್ಜಿ ನಮ್ಮ ಭೂಮಿ ಮೇಲೆ ಇರುತ್ತೆ. ನೀವೇನೇ ಇದನ್ನ ಹಾಕೊಂಡು ಏನೇ ಕೋರ್ಕೊಂಡ್ರು, ಯಾಕೆಂತ ಹೇಳಿದ್ರೆ ಇಲ್ಲಿ 7 ಚಕ್ರಾಸ್ ಏನಿದೆಯಲ್ಲ ನಿಮ್ಮ ದೇಹದಲ್ಲಿ 7 ಚಕ್ರ ಏನಿದೆಯಲ್ಲ ಇದು ಬ್ಯಾಲೆನ್ಸ್ ಮಾಡುತ್ತೆ. ಇನ್ನು ಲಾವ ಭೂಮಿಯಿಂದ ಗ್ರೌಂಡಿಂಗ್ ಮಾಡುತ್ತೆ. ನೀವು ಎಷ್ಟೇ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಏನೇ ಇರಲಿ ನಿಮ್ಮನ್ನ ಭೂಮಿಯಿಂದಾನೆ ಗ್ರೌಂಡಿಂಗ್ ಮಾಡುತ್ತೆ. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಈ 7 ಚಕ್ರ ಬ್ರೇಸ್ಲೆಟ್ ಯಾರಿಗೆಲ್ಲ ದೊರಕಿದೆಯಲ್ಲ ದಯವಿಟ್ಟು ಆ ದಿನ ರಾತ್ರಿ ಬಿಚ್ಚೋದಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಸೊ ಯಾಕೆಂದ್ರೆ ಭೂಮಿ ಮೇಲೆ ನಾನು ಹೇಳ್ದೆ ಅಲ್ಲ ಆ ರೀತಿ ಇರುತ್ತೆ ಅನ್ನೋದಕ್ಕೋಸ್ಕರ ಒಂದು ಪಾಸಿಟಿವಿಟಿ ಇರುತ್ತೆ. ಇದನ್ನ ಹಾಕೊಂಡು ನೀವೇನ್ ಮಾಡ್ಬೇಕಾಗತ್ತೆ, ಇದನ್ನ ಹಾಕೊಂಡು ಅಫರ್ಮೇಷನ್ಸ್ ಗಳನ್ನ ಮಾಡ್ಕೊಳ್ಳುವಂಥದ್ದು, ಇದನ್ನ ಹಾಕೊಂಡು ಜಪಗಳನ್ನ ಮಾಡುವಂಥದ್ದು, ಇದನ್ನ ಹಾಕೊಂಡು ಮೆಡಿಟೇಷನ್ ಮಾಡುವಂಥದ್ದು. ಬೇಗ ನೀವು ಏನ್ ಕೋರ್ಕೊಳ್ತೀರಲ್ಲ ಬೇಗ ಈ ಭೂಮಿಯಿಂದ ಆಗಿರಬಹುದು, ಒಂದು ಕಾಸ್ಮಿಕ್ ಎನರ್ಜಿ ಆಗಿರಬಹುದು, ಯೂನಿವರ್ಸ್ ಇಂದ ಬೇಗ ನೀವು ಹೀರ್ಕೊಳ್ತೀರಿ ಅಂತ ಹೇಳ್ಬೋದು. ಅವತ್ತಿನ ದಿನ ಬಹಳಷ್ಟು ಪಾಸಿಟಿವಿಟಿಯಾಗಿ ಥಿಂಕ್ ಮಾಡಿ